ಆಟ ಸಾಮಾನು ತಗೊಳ್ಳೋದು ನೋಡಿರ್ತೀರಾ. ಇಲ್ಲಿ ನೋಡಿ, ಇಲ್ಲಿ ಯಾರು ತಗೋತಾವ್ರ ಆಟ ಸಾಮಾನು. ನೋಡು ಇವಾಗ ಅವಾಗಲೇ ಬೇರೆ ಬೇರೆ ಹೇಳ್ಬಿಟ್ಟು ಇವಾಗ ಹುಡುಗಿರು ಆಡ್ತಾರೆ. ಹುಡುಗಿರು ಆಡೋದು ನೋಡ್ಬೇಕು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗೈಸ್, ಈಗ ಟೈಮ್ ಬಂದುಬಿಟ್ಟು 2 o'clock ಆಗಿದೆ. ತೇರು ಬಂದು 1:15 ಮೇಲೆ ಹೇಳಿತಾರೆ ಅಂತ ಹೇಳಿದರು. ಸೊ ಈಗ ಆಲ್ರೆಡಿ 2 o'clock ಆಗಿದೆ. ಸೊ ಅದಕ್ಕೆ ಬೇಗ ನಾವು ಹೊರಡ್ತಾ ಇದ್ದೀವಿ. ಸೊ ಫೈನಲಿ ಈಗ ತೇರು ಎಳೆಯೋ ಜಾಗ ಹತ್ರ ಬಂದಿದ್ದೀವಿ. ಸೊ ನೀವು ನೋಡ್ತಿರ್ಬೋದು, ನಮ್ಮೂರು ತೇರು ಆಲ್ರೆಡಿ ಎಳೀತಾ ಇದ್ದಾರೆ. ಫೈನಲಿ ನಾವು ತೇರು ಎಳೆಯೋ ಟೈಮ್ ಕರೆಕ್ಟಾಗಿ ಬಂದ್ವಿ. ಸೊ ಲಾಸ್ಟ್ ಇಯರ್ ಆ್ಯಕ್ಚುಲಿ ತೇರು ಎಳೆಯೋದನ್ನ ನೋಡೋದು ಮಿಸ್ ಮಾಡ್ಕೊಬಿಟ್ಟೆ. ಸೊ ಈ ಸಲ ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ. ಗೈಸ್ ನೋಡಿ, ನನ್ನ ಜೊತೆ ಯಾರು ಇದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ರಾಜ್ಗೌರಿ ಆ್ಯಂಡ್ ಆಲ್ಸೋ ನನ್ನ ಬೆಸ್ಟ್ ಫ್ರೆಂಡ್ ಸಂತೋಷ್. ಆ್ಯಕ್ಚುಲಿ ನನ್ನ ಸ್ಕೂಲ್ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ದೆ, ಬಟ್ ಬಂದಿಲ್ಲ ಅವರು. ಬಟ್ ಇವ್ರು ಬಂದಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಗೈಸ್, ತೇರ ಹತ್ರ ಬಿಸಿಲಲ್ಲಿ ನಿಂತು ಹೆವಿ ಟಯರ್ಡ್ ಆಗೋಯ್ತು. ಸೊ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಅದಾದಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಬಂದು ಕೂತ್ಕೊಂಡ್ವಿ. ಆ್ಯಂಡ್ ಆಲ್ಸೋ ನಮ್ಮಮ್ಮ ಪ್ರಸಾದ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೋದರು. ಆ್ಯಂಡ್ ಸೈಡ್ ಗ್ಯಾಪಲ್ಲಿ ನಾನು ಸ್ವಲ್ಪ ಫೋಟೋಸ್ ಎಲ್ಲನೂ ತಗೊಂಡೆ. ಗೈಸ್, ನೀವು ನೋಡ್ತಿರ್ಬೋದು ಎಷ್ಟು ಅಂಗಡಿಗಳು ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಈ ಲೈನಲ್ಲಂತೂ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಬಿಕಾಸ್ ಆ ಕಡೆ ಈ ಕಡೆ ಎರಡು ಸೈಡ್ ಕೂಡ ಫುಲ್ ಬಳೆ ಅಂಗಡಿಗಳೇ ಹಾಕಿದ್ರು. ಸೊ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಚಿಕ್ಕ ಮಕ್ಕಳು ಆಟ ಸಾಮಾನು ತಗೊಳ್ಳೋದು ನೋಡಿರ್ತೀರಾ. ಇಲ್ಲಿ ನೋಡಿ, ಇಲ್ಲಿ
ಯಾರು ತಗೋತವ್ರ ಆಟ ಸಾಮಾನು? ತಗೊಳಲ್ಲ ಏನಿಲ್ಲ, ಸುಮ್ಮನೆ ನೋಡೋದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಗೈಸ್ ಹಂಗೆ ನಿಧಾನಕ್ಕೆ ಎಲ್ಲೆಲ್ಲಿ ಯಾವ್ಯಾವ ಶಾಪ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಹಂಗೆ ನಿಧಾನಕ್ಕೆ ನೋಡಿಕೊಂಡು ಬರ್ತಿದ್ವಿ. ಗೈಸ್ ಇಲ್ಲಂತೂ ಫೋಟೋ ಫ್ರೇಮ್ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಎಲ್ಲನೂ ನೋಡಿ ನಾವು ಫೈನಲ್ ಆಗಿ ರಾಧಾಕೃಷ್ಣ ಫೋಟೋನ ನಾವು ಚೂಸ್ ಮಾಡಿ ತಗೊಂಡ್ವಿ. ಗೈಸ್ ಯಾರಿದ್ದಾರೆ ನಮ್ಮ ವ್ಲಾಗಲ್ಲಿ? ನಮ್ಮ ಪುಷ್ಪ ಆಂಟಿ ಆ್ಯಸ್ ಯೂಶಲ್. ಸೊ ಇವತ್ತು ಬೇಗ ಬಂದುಬಿಟ್ಟು ಆಂಟಿ ಗೀ ರೈಸು ಮತ್ತು ಕುರ್ಮಾ ಮಾಡಿಕೊಟ್ಟಿದ್ದಾರೆ ನಮಗೋಸ್ಕರ. ಥ್ಯಾಂಕ್ ಯು ಆಂಟಿ, ನೀಟಾಗಿ ಜೋಡಿಸಿದ್ದಾರೆ. ನಾವು ತೇರ್ಗೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಆಂಟಿನೇ ಪಾಪ ಎಲ್ಲ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ಸ್. ಗೈಸ್ ಇದು ಹೆಸರು ಬೇಳೆ, ಇದು ಪಲ್ಯ, ಆಲೂಗಡ್ಡೆ ಪಲ್ಯ, ರಸಮ್, ಆ್ಯಂಡ್ ಇದು ಪಾಯಸ, ಇದು ವೈಟ್ ರೈಸ್, ಇದು ಗೀ ರೈಸ್ ನಮ್ಮ ಆಂಟಿ ಮಾಡಿರೋದು. ಗೈಸ್ ವೆಜಿಟೇಬಲ್ ಕುರ್ಮಾ, ಆ್ಯಂಡ್ ಇದು ಪ್ರಸಾದ. ಗೈಸ್ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ರಾಜ್ಗೌರಿ ಆ್ಯಂಡ್ ಇಲ್ಲಿ ಸಂತು ಎಲ್ಲರೂ ಇದ್ದಾರೆ. ಸೊ ಇದು ನಮ್ಮ ಮೀಲು ಇವತ್ತಿಗೆ. ಇನ್ನೂ ಹೆಸರುಬೇಳೆ ಏನೇನೋ ಇದೆ, ಬಟ್ ನಾವು ಇಷ್ಟೇ ಹಾಕ್ಕೊಂಡಿರೋದು. ಸೊ ಈಗ ತಿನ್ಬಿಟ್ಟು ಬೇಗ ಇನ್ನೊಂದ್ಸಲ ಹೇಳೋ. ನೋಡು 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 ನಮ್ಮಮ್ಮ ಹೇಳು. ಆಯ್ತು ಹೇಳಿ, ನೀನು ಮಕ್ಕ ತೋರ್ಸಲ್ಲ ಹೇಳು ಹೆಂಗೆ ಮಾಡೋದು ಟೀ ಅಂತ. ನೋಡು ನೋಡು ಇವಾಗ ಆವಾಗಲೇ ಬೇರೆ ಬೇರೆ ಹೇಳ್ಬಿಟ್ಟು ಇವಾಗ ಗೈಸ್ ಆವಾಗಲೇ ನಾನು ಹೆಂಗೆ ಟೀ ಮಾಡ್ತೀನಿ ಅಂತ ಹೇಳ್ತಿದ್ರು. ಇವಾಗ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಬೇರೆ ಹೇಳ್ತವ್ರೆ. ಚೆನ್ನಾಗೇ ಮಾಡ್ತೀನಿ, ಆದರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ತಾನೆ. ಕಡಿಮೆ ಮಾಡಿದ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಈಸ್ ಇಂಪಾರ್ಟೆಂಟ್ ತಾನೆ. ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಂಪಾರ್ಟೆಂಟ್. ಮನೆಗೆ ಯಾರು ಬರ್ತಾರೋ ಅವರೇ ಟೀ ಮಾಡಬೇಕು ಗೈಸ್. ಇವಾಗ ನೋಡಿ ರಾಜ್ಗೌರಿ ಟೀ ಮಾಡ್ತಾಳೆ. ಸಂತು ಮಾಡ್ತಾನೆ ಇಲ್ಲಾಂದರೆ ಗೈಸ್. ಹೋಗಿ ಬಿಸಿಲಲ್ಲಿ ಹಾಲು ಟೀ ಪುಡಿ ಎಲ್ಲ ತಗೊಬಂದು ಕೊಟ್ಟಿದ್ದೀನಿ. ಟೀನು ಕೂಡ ನಾನೇ ಮಾಡಬೇಕಾದ್ರೆ ಇಲ್ಲ, ರಾಜ್ಗೌರಿ ಮಾಡ್ತಾಳೆ ಇವತ್ತು. ರಾಜ್ಗೌರಿ ಗೈಸ್, ರಾಜ್ಗೌರಿ ಸಕ್ಕತ್ತಾಗಿ ಮಾಡ್ತಾಳೆ ಗೈಸ್, ಸಕ್ಕತ್ತಾಗಿ ಮಾಡ್ತಾಳೆ ಟೀ ಎಲ್ಲನೂ ಗೈಸ್. ಚೆನ್ನಾಗಿ ಮಾಡ್ತಾಳೆ ಗೈಸ್, ಸ್ವಲ್ಪ ಚೆನ್ನಾಗಿ ಮಾಡಿ. ಕುರ್ಸಿ ನೋಡಿ, ನೀನು ಬರಲ್ಲ ತಾನೆ ಕುರ್ಸಿ ನೋಡೋಕ್ಕೆ? ಹಂಗಂದ್ರೆ ಟೀ ಮಾಡು ನೀ ಗೈಸ್. ನೋಡಿ ಗೈಸ್ ಇವರು ಏಯ್ ಲೈಟ್ರ್ ಇಕ್ಕೊಂಡಿಲ್ಲ, ಇವಳು ಆಗಲೇ ತೆಗಿತಾವಳೆ. ಖತಮ್ ಎಲ್ಲ ಮಾಡಿಬಿಡಿ ನಮಗೆ ಒಂದೊಂದಲ್ಲ ಕಾಣಣ್ಣ. ತಗೋ ಹಾಕು. ನಾನು ಹಂಗೆ ಹೇಳ್ತಾ ಇರ್ತೀನಿ ಒಂದು ನೀರು ಹಾಕ್ಬೇಕು, ಅದಕ್ಕೆ ಇನ್ನೂ 1 ಲೀಟ್ರ್ ನೀರು ಹಾಕ್ಬೇಕು. ನಮ್ಮಮ್ಮ ಹಂಗೆ ಹಾಕೋದು, ಇಷ್ಟು ಹಾಲಿಗೆ ಇಷ್ಟು ನೀರು ಹಾಕಿರ್ತಾರೆ. ನಾನೇನಾದ್ರು ಗಟ್ಟಿಗೆ ಮಾಡಿದ್ರೆ ನನಗೆ ಬೈತಾರೆ. ಇಷ್ಟೊತ್ತು ಮಾತಾಡಿದ್ದೆಲ್ಲ ನೋಡಿ ನೀವು ಅನ್ಕೋತಿರ್ತೀರ ಏನು ಈ ಥರ ಟ್ರೀಟ್ ಮಾಡ್ತಾರೆ ಮನೆಗೆ ಬಂದವ್ರನ್ನ ಅಂತ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಏನಂತ ಅಂದರೆ, ನಮ್ಮ ಮನೆಗೆ 2ನೇ ಮಗಳಿದ್ದಾಗೆ ನಮ್ಮಮ್ಮ ಕೂಡ ಎಷ್ಟೋ ಸಲ ಹೇಳಿದ್ದಾರೆ. ಆ್ಯಂಡ್ ಇವಳನ್ನ ಯಾವತ್ತೂ ನಾವು ಫ್ರೆಂಡ್ ಥರ ಟ್ರೀಟ್ ಮಾಡಿಲ್ಲ ಗೈಸ್, ನಮ್ಮ ಮನೆ ಮೆಂಬರ್ ಥರನೇ ನಾವು ಟ್ರೀಟ್ ಮಾಡಿರೋದು. ಅವಳು ಅಷ್ಟೇ ಅವ್ರ ಮನೆ ಅನ್ನೋ ಥರನೇ ತುಂಬ ಕಂಫರ್ಟೇಬಲ್ ಆಗಿರ್ತಾಳೆ. ಸೊ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಟೇಕ್ ಇಟ್ ಈಸಿ. ಕುಸ್ತಿ ನಡೀತೈತೆ, ನಾವಿನ್ನೂ ಇಲ್ಲೇ ಇದ್ದೀವಿ. ಹೋಗೋಣ ಅಂತ ಹೋಗ್ಬೇಕು. ನಾವು ಹೋಗೋಷ್ಟರಲ್ಲಿ ಕುಸ್ತಿನೇ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ. ಕಟ್ಟಿದ್ದಾಯ್ತು ಪಾಪ, ಅವಳೇ ಎಲ್ಲ ಪ್ರಿಪೇರ್ ಮಾಡಿ ಅವಳೇ ಕಟ್ಟೋಳು. ಹೆಂಗಿದೆ ಟೀ? ಆ್ಯಕ್ಚುಲಿ ಏನಂತಂದರೆ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ಸ್ ಹಾಕಿದ್ರು. ಸೊ ಕಾಪಿರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನೀಗ ಆ್ಯಕ್ಚುಯಲ್ ಸೌಂಡನ್ನ ನಾನು ಮ್ಯೂಟ್ ಮಾಡಿದ್ದೀನಿ. ನಾಚಿಕೆ ಗೈಸ್. ಟೈಮಲ್ಲೆಲ್ಲ ನೋಡಿದ್ದೀರಾ ಹೆಂಗೆ ಮಾತಾಡ್ತಾನೆ ಅಂತ. ಇವತ್ತು ನಾಚಿಕೆ ನಮ್ಮ ಮನೆಗೆ ಬಂದ್ಬಿಟ್ಟವನಲ್ಲ, ಅದಕ್ಕೆ ನಾವು ಕುಸ್ತಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ರಾಜ್ ಮತ್ತು ಸಂತು.
ಸಮಿತಿಯವರು ಈ ರೀತಿ ಹೇಮಂತ್ ಅವರು ಸವಾರಿ ತೋರಿಸಿದ್ದಾರೆ. ಹುಡುಗಿರು ಆಡ್ತಾರೆ, ಹುಡುಗಿರು ಆಡೋದು ನೋಡ್ಬೇಕು. ನಿಮ್ ಚಪ್ಪಾಳೆ ಶಿಲೆ ಬಾಲಕರ ಕುಸ್ತಿ ಪಂದ್ಯಾವಳಿಯನ್ನ ನೋಡಿ ತುಂಬಾ ಜನಕ್ಕೆ ಹುರುಪು ಬಂದ್ಬಿಟ್ಟಿದೆ. ನಿಂತ ಇಲ್ಲಿ ನಿಂತಿರತಕ್ಕಂತ ಪ್ರೇಕ್ಷಕರು ಮೈಯನ್ನ ಗಟ್ಟಿ ಮಾಡಿಕೊಂಡು ಬನ್ನಿ. ಬಿಡಿಸಪ್ಪ ವತಿಯಿಂದ ಒಂದು ನೆನಪಿನ ಕಾಣಿಕೆ. ಗೈಸ್, ಈ ಪಾಪು ಬಂದು ನನ್ನ ಸ್ಕೂಲ್ ಫ್ರೆಂಡ್ ಪವಿ ಅಂತ ಇದ್ಲು. ಸೊ ಅವಳು ಪಾಪು ಇದು, ಅವಳು ಕೂಡ ಮನೆಗೆ ಬಂದಿದ್ಲು. ನನ್ನ ಕೊಡ ಹೆಲಿಕಾಪ್ಟರ್. ಇಲ್ಲ ಬೇಡ, ನನ್ನ ಕೊಡ ಹೆಲಿಕಾಪ್ಟರ್. ಹೆಚ್ಚಬೇಕಾ? ನವಾರ್ ಗುದ್ಬಿಡ್ತು, ಆಕ್ಸಿಡೆಂಟ್ ಆಯ್ತು. ಇಲ್ಲೇ ಇಡು, ಹೋಗ್ಬೇಡ. ಹೋಗ್ತೀಯಾ? ಬಾಯ್ ಬಿಡ್ಬಿಡು. ಸರಿ, ಬಾಯ್. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ರೀವಿಯಸ್ ವ್ಲಾಗ್ ಯಾರೆಲ್ಲ ನೋಡಿಲ್ಲ ಅಂತಾನೆ ಪ್ಲೀಸ್ ಹೋಗಿ ನೋಡಿ. ನಮ್ಮೂರು ಹಸಿ ಕರಗದ ವಿಡಿಯೋ ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಮ್ಮೂರು ಜಾತ್ರೆ ನೈಟ್ ಟೈಮಲ್ಲಿ ಯಾವ ಥರ ಇರುತ್ತೆ ಮತ್ತು ಕರಗ ಬಗ್ಗೆ ಎಲ್ಲ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಂ, ವಾಚ್ ಸೂಪರ್ 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 ಎಲ್ಲ ತೋರ್ಸು. ಸೂಪರ್ ಬಾಯ್ 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 ಬಾಯ್.